ಬದುಕಿನ ಸಣ್ಣಪುಟ್ಟ ಅಂಶಗಳಲ್ಲೂ ಸಂತಸವನ್ನು ಕಾಣುವ ಮನೋಭಾವವನ್ನು ನಾವಿಂದು ಮರಿತಾ ಇದ್ದೇವಾದರೂ ವಿಶೇಷ ಚೇತನರು ತಮ್ಮ ಯಾವುದೇ ತಪ್ಪುಗಳ ಬಗ್ಗೆಯೂ ಯೋಚಿಸದೆ ಪ್ರತಿಯೊಂದು ವಿಚಾರದಲ್ಲೂ ಸಂತಸವನ್ನು ಕಾಣ್ತಾ ಇದ್ದಾರೆಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿಯವರು ಅಭಿಪ್ರಾಯಪಟ್ಟರು. ಸುಂಟಿಕೊಪ್ಪದ ವಿಶೇಷ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರ ಸ್ವಸ್ಥ ಸಂಸ್ಥೆಯ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ವಿಶೇಷ ಚೇತನರ ಅಥ್ಲೆಟಿಕ್ಸ್ ಮೀಟ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡಾ ಚಟುವಟಿಕೆ ಎನ್ನುವುದು ನಾನು ಮತ್ತು ನನ್ನದು ಎನ್ನುವ ವಿಚಾರಗಳನ್ನು ಮೀರಿ ನಾವು ಎನ್ನುವ ಭಾವವನ್ನು ಮೂಡಿಸಿ ಒಂದು ತಂಡವಾಗಿ ಬೆರೆಯುವ, ಪರಸ್ಪರರನ್ನ ಅರಿತುಕೊಳ್ಳುವ, ಒಗ್ಗೂಡುವ ಮನೋಭಾವವನ್ನು ಮೂಡಿಸುತ್ತೆ. ಮಾತ್ರವಲ್ಲ, ಬದುಕಿಗೊಂದು ಅರ್ಥವನ್ನು ನೀಡುತ್ತದೆ ಎಂದು ಹೇಳಿದರು. ವರಿಷ್ಠಾಧಿಕಾರಿ ನೇತೃತ್ವದ ಗಣ್ಯರ ತಂಡಕ್ಕೆ ಗೌರವ ಸಮರ್ಪಣೆ. ಹಾಗೆ ಚೆಶೈರ್ ಹೋಮ್ ಇಂಡಿಯಾ ಪಾಲಿಬೆಟ್ಟ ಈ ತಂಡವನ್ನು ಮುನ್ನಡೆಸ್ತಾ ತಂಡದ ನಾಯಕಿ ಸಲ್ಯೂಟ್ ನೀಡಿದ್ದಾರೆ. ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಗೌರವವನ್ನು ಸ್ವೀಕರಿಸುವುದು ಮತ್ತೊಂದು ಹೆಮ್ಮೆಯ ವಿಷಯ. ಲಕ್ಷ್ಯ ಸ್ವೀಕಾರ ಮಾಡಿರುವಂತಹ ಸರ್ವ ಗಣ್ಯರಿಗೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ. ಯಶಸ್ವಿಯಾದ ಪಥಸಂಚಲನವನ್ನು ನಡೆಸಿಕೊಟ್ಟಿದ್ದಾರೆ. ಕ್ರೀಡಾಕೂಟದಲ್ಲಿ ಲಕ್ಷ್ಮೀ ನಿತ್ಯ ಜಗನ್ಮಂಗಳದಾನಶೀಲೆ. Good morning to everyone, to everybody present here, organizers, students, coaches, track managers, and also importantly the organizers. ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಅವರು ಸ್ಟೇಜ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು ಅಂದರೆ, ಇವನ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ಆ್ಯಂಕರ್ MC ನಿರೂಪಣೆ ಮಾಡ್ತಿದ್ದವರು. ವೆರಿ ಕ್ಲಿಯರ್, ವೆರಿ ನೈಸ್, ವೆರಿ ಹಾರ್ಟ್ ಫೀಲಿಂಗ್ ನಮ್ಮ ಬಗ್ಗೆ ನೀವು ಮಾತಾಡಿದ್ದು ಕೇಳಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಸೊ ಲುಕಿಂಗ್ ಎಟ್ ಎಷ್ಟು ಹುಮ್ಮಸ್ಸಿಂದ ಅವರು ಒಂದು ರೌಂಡ್ ಹಾಕಿ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಯಾವುದೇ ರೀತಿಯಾದಂತಹ ಒಂದು ತಪ್ಪುಗಳು ಈ ಕರೆಕ್ಟಾಗಿ ಮಾಡ್ತಿದ್ವೋ ಇಲ್ಲೋ, ದೇ ವರ್ ನಾಟ್ ವರಿಡ್ ಅಬೌಟ್ ದಿ ಡಿಫಾಲ್ಟ್ಸ್ ಆರ್ ಡಿಫೆಕ್ಟ್ಸ್ ಆಫ್ ವಾಟ್ ದೇ ವರ್ ಡೂಯಿಂಗ್. ದೇ ವರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ್ಯಾಟ್. ಸೊ ಆ ಒಂದು ಸಣ್ಣ ಸಣ್ಣ ಅಂಶಗಳನ್ನ ನಾವು ತುಂಬ ಮರ್ತೋಗ್ಬಿಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಐ ವುಡ್ ಲೈಕ್ ಟು ಇನ್ಕ್ಲೂಡ್ ಮೈ ಸೆಲ್ಫ್ ಆ್ಯಸ್ ವೆಲ್. ಸೊ ಎಷ್ಟು ಒಂದು ಸಣ್ಣ ಸಣ್ಣ ಅಂಶಗಳನ್ನ ಮತ್ತು ಮೊಮೆಂಟ್ಸ್ ಆಫ್ ದ ಲೈಫ್ ಅಂತ ಹೇಳ್ತಾರೆ, ದೇ ವರ್ ಎಂಜಾಯಿಂಗ್ ಇಟ್. ಸೊ most of the time we forget to enjoy the small moments in our life. So sports is one such event where we work as a team. ಇಂಡಿವಿಜುವಲಿಸಮ್, ನಾನು ನನ್ನದು ಅನ್ನೋದನ್ನ ಬಿಟ್ಟು ನಾವು ಒಂದು ತಂಡವಾಗಿ ನಾವು ಕೆಲಸ ಮಾಡ್ತೀವಿ. ದೇರ್ ಇಸ್ ನೋ ಬಾರ್ ಆಫ್ ಏಜ್, there is no bar of what kind of physical defects or physical forms we have. Sports has only one language, and that is participation. So whether ನೀವು ಗೆಲ್ತಿರೋ ಬಿಡ್ತಿರೋ is secondary. Participating shows our willingness of being present, being there, showing that it's only being part of the event what matters. Winning or learning, I wouldn't say losing. Winning or learning is what happens after you win, after you participate in an event. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರು ಅಯ್ಯೋ ನನಗೆ ಗೆಲ್ಲುವಂತಹ ಒಂದು ಪರ್ಸೆಂಟೇಜು ಪ್ರಾಬಬಿಲಿಟಿ ತುಂಬ ಕಮ್ಮಿ ಇದೆ ಅಂತ ಹಿಂದೆ ಉಳಿಬಾರ್ದು. ಬಿಕಾಸ್ ನಾನು ಕೂಡ ಯಾವುದೇ ತುಂಬ ಸ್ಪೋರ್ಟ್ಸ್ ಆಡೋದಿಲ್ಲ, ಬಟ್ ನನಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ, ಟು ಬಿ ಪಾರ್ಟ್ ಆಫ್ ದಟ್ ಎನರ್ಜಿ. ಕೂರ್ಗ್ ಫೌಂಡೇಶನ್ನ ಟ್ರಸ್ಟಿಗಳು ಹಾಗೂ ಸ್ವಸ್ಥ ಸಂಸ್ಥೆಯ ಸ್ಥಾಪಕರಾದ ಗಂಗಾ ಚಂಗಪ್ಪ ಮಾತನಾಡಿ, ವಿಶೇಷ ಚೇತನ ಮಕ್ಕಳು ಇಂದು ಅತ್ಯಂತ ಉತ್ಸಾಹದಿಂದ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಇದಕ್ಕೆ ಪೋಷಕರ ಪ್ರೋತ್ಸಾಹವೇ ಕಾರಣವೆಂದು ಅಭಿಪ್ರಾಯಪಟ್ಟರು. It's about courage, community and joy. To our amazing children, you are the champions. Today, simply by being here and giving your best, we are here to celebrate your spirit, your perseverance and the pure happiness that comes from playing and moving together. Sports teaches us to be strong, and most importantly, they show us that with support and cheer, every challenge can be overcome. ಟಾಟಾ ಕಾಫಿ ಸಂಸ್ಥೆಯ ಸೀನಿಯರ್ ಜನರಲ್ ಮ್ಯಾನೇಜರ್ KG ರಾಜೀವ್ ಮಾತನಾಡಿ,
ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖವಾದದ್ದು ಎಂದರು. Participation is important, as she said. Yes, definitely. Today it's your day. Enjoy, have fun, frolic, and celebrate. So that I would expect from you all today, and so that this is an opportunity for you to display your skills. And behind you, the teachers, I salute you today for your unwavering support and unconditional love and affection in training these children here. And it's not easy to say that train these children, my hats off to you all, the teachers. ಕಾಫಿ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ CA ಬೋಪಯ್ಯ, ಹಿರಿಯ ಕಾಫಿ ಬೆಳೆಗಾರ ಬೋಸ್ ಮಂದಣ್ಣ, ಬೈಲುಕೊಪ್ಪೆಯ ಬೋಧಿಸತ್ವ ಸಂಘಟನೆಯ ಅಧ್ಯಕ್ಷರಾದ ಕರ್ಮ ರಿಂಪೋಚಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು. ಆವಾಗ ಯಾರಾದರೂ ಒಬ್ಬ ಮಾತಾಡ್ತೀನಿ ಅಂತ ಹೇಳಿದರೆ ಇವನು ಒಬ್ಬ ಶುರು ಮಾಡಿದ ಅಂತ ಇದ್ದಿತ್ತು. ನಮ್ಮನ್ನು ಯಾವಾಗ ಓಡಲಿಕ್ಕೆ ಬಿಡ್ತಾರೆ, ಯಾವಾಗ ಆಟ ಆಡಲಿಕ್ಕೆ ಬಿಡ್ತಾರೆ, ಈ ಸ್ಪೀಚೇ ಜಾಸ್ತಿ ಆಯಿತು ಅಂತ. ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. Madam, my luck is I am their immediate neighbor, and every day I see them. So much so that when I take my dog for a walk, the dog goes into Swasta and plays with all the children, and they love that dog. District SP Madam, ಮತ್ತೆ Swasta management and founders, and the Tata is always there for the social. ಎಲ್ಲರಿಗೆ ನಮಸ್ಕಾರ. And also for the teachers, for the students, ಎಲ್ಲರಿಗೆ ನಮಸ್ಕಾರ. My only wish to you, ಎಲ್ಲರಿಗೆ ನಮ್ಮ ದೇಶ, ನಮ್ಮ ರಾಜ್ಯ ಆಶೀರ್ವಾದ ತಗೊಂಡು ಇವತ್ತು ಒಂದು ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಲ್ಲಿ, ಕಂಪ್ಯಾಷನ್ದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಸಂತೋಷದಲ್ಲಿ ಇರಬೇಕು. ಎಲ್ಲರಿಗೆ ನಮಸ್ಕಾರ. ಕೊರತೆ ಇದೆ, ಸಾಧಕರ ಸಾಧನೆ ಬಹುದೊಡ್ಡದು, ನಮ್ಮ ಪ್ರೋತ್ಸಾಹವೂ ಕೂಡ. ಹಾಗೆ ನಮ್ಮ ಕರೆಗೆ ಸ್ಮರಿಸಿಕೊಳ್ಳುತ್ತಾ ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಸೇವೆಯಿಂದಲೇ ಇಂದಿನ ದಿನ ಇಷ್ಟೊಂದು ಯಶಸ್ವಿಯಾಗಿ ಮೂಡಿ ಬಂದಿದೆ ಎಂದು ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಡಿ ಇಡಲಿದ್ದೇವೆ. ವೇದಿಕೆಯ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಡಲು ನಮ್ಮೊಂದಿಗೆ ಕೈ ಜೋಡಿಸಿದ ಸರ್ವರಿಗೂ ದೀಕ್ಷಿತ್ ಸ್ವಸ್ಥ ಸುಂಟಿಕೊಪ್ಪ ಬಾಲಕರ ವಿಭಾಗದಲ್ಲಿ ತುಂಬುವಂತೆ ಮನವಿಯನ್ನು ಮಾಡುತ್ತಿದ್ದೇವೆ. ಹಾಗೆ ಪಾಲ್ಗೊಂಡ ಸರ್ವ ಸ್ಪರ್ಧಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವರೂ ಕೂಡ ಅಭಿನಂದನಾರ್ಹರು. ತಮ್ಮೆಲ್ಲರಿಗೂ ಕೂಡ ಮಿತಿಯೊಳಗಿನ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆ ಈಗಾಗಲೇ ಹೆಸರು ಜ್ಯುತಿಕಾ ಇವರು ವಿತರಿಸ್ತಾ ಇದ್ದಾರೆ. ಸಂಗೀತ